ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ದಾರೆ, ಇವತ್ತು ನಾನು ಬೆಂಗಳೂರಿನ ಬ್ರಿಗೇಡ್ ರೋಡಲ್ಲಿರುವಂಥ ವಿವೋ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಇದ್ದೀನಿ. ಆಯಿತಾ, ಕಳೆದ ಬಾರಿ ಕೂಡ ಆ್ಯಕ್ಚುಲಿ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿದ್ದೆ. ನಿಮ್ಮೆಲ್ಲರೂ ಗೊತ್ತಿರ್ಬೋದು, ವಿವೋ V23 ಸೀರೀಸ್ ಫೋನ್ಗಳು ಲಾಂಚ್ ಮಾಡಿರುವಂಥದ್ದು. ಇದುವರೆಗೂ ಅದನ್ನು ಅನ್ಬಾಕ್ಸ್ ಮಾಡಿಲ್ಲ. ಸೊ ನಾನಿವತ್ತು ಈ ಒಂದು ವಿವೋ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಒಂದು ಫೋನ್ನ ತೊಗೊಂಡು ಅಲ್ಲೇ ಅನ್ಬಾಕ್ಸ್ ಮಾಡಿ ನಿಮಗೆ ಶೋಕೇಸ್ ಮಾಡ್ತಾ ಇದ್ದೀನಿ. ಮತ್ತು ವಿವೋ V23 ಕೂಡ ಇರುತ್ತೆ. ಆಯಿತಾ, ಸೊ ತಿಳ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ್ದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟ್ರಿಗೆ ಎಂಟರ್ ಆದ ತಕ್ಷಣ ನಿಮಗೆ ವ್ಯೂ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಸ್ಟಾರ್ಟಿಂಗೇ ಕೆಲವೊಂದು ಪ್ರೀಮಿಯಮ್ ಸ್ಮಾರ್ಟ್ ಫೋನ್ಗಳನ್ನ ಇಟ್ಟಿರುವಂಥದ್ದು ವಿವೋ V23 ಇದೆ, ಆಮೇಲೆ ತೋರಿಸ್ತೀನಿ. ನಂತರ ಕೆಲವೊಂದು ಮಿಡ್ ಆ್ಯಂಡ್ ಫೋನ್ಗಳು, ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನೆಲ್ಲ ಇರುವಂಥದ್ದು. ಸೊ ಬಂದ ತಕ್ಷಣ ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನು ಇಟ್ಟಿರ್ತಾರೆ. ಆಯಿತಾ, ನೀವು ಈ ಕಡೆ ಸೆಲ್ಫಿ ತೊಗೋತೀರಾ ಅಂತ ಅಂದರೆ ಡಿಲೈಟ್ ಮೊಮೆಂಟ್ V23 ಸೀರೀಸಿಂದ ಪೋಸ್ಟರ್ ಹಾಕಿದ್ದಾರೆ. ಮತ್ತು ಈ ಕಡೆನೂ ಅಷ್ಟೇ ಕೆಲವೊಂದು ಪ್ರೀಮಿಯಂ ಫೋನ್ಸ್ಗಳು X70 Pro ಪ್ಲಸ್ ಮೊನ್ನೆ ತಾನೇ ಅನ್ಬಾಕ್ಸ್ ಮಾಡಿದ್ದೆ ಇದನ್ನು. ಮತ್ತು X70 ಸೀರೀಸಿಂದು ಪ್ರತಿಯೊಂದು ಫೋನ್ಗಳಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಫೋನ್ಗಳು ಕೂಡ ಸಿಗುತ್ತೆ ನಿಮಗೆ ಅಲ್ಲಿ. ಮತ್ತು ಇಲ್ಲೂ ಅಷ್ಟೇ ಸೇಮ್ ಪ್ರೀಮಿಯಂ ಸ್ಮಾರ್ಟ್ ಫೋನ್ಗಳು, ಮಿಡ್ ಆ್ಯಂಡ್ ಲೋ ಆ್ಯಂಡ್ ಎಲ್ಲ ಫೋನ್ ಇಟ್ಟಿರ್ತಾರೆ. ಮತ್ತು ಈ ಕಡೆ ಎಕ್ಸಸರೀಸ್ಗಳು, ಚಾರ್ಜರು, ಇಯರ್ಫೋನ್ಸು, ಬ್ಯಾಕ್ ಕವರ್ಗಳು ಪ್ರತಿಯೊಂದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಈ ಕಡೆ ಲೈಬ್ರರಿ ಕೂಡ ಇರುತ್ತೆ. ನೀವೇನಾದ್ರೂ ಶಾಪಿಂಗ್ ಬಂದ್ರಿ ಅಂತ ಅಂದರೆ ಇಲ್ಲಿ ನಿಮಗೆ ಫ್ರೀ ಟೈಮ್ ಇದ್ದರೆ ಎಲ್ಲರೂ ವೆಯ್ಟ್ ಮಾಡಬೇಕು ಅಂತಂದ್ರೆ ಇಲ್ಲೇ ಬುಕ್ ತೊಗೊಂಬಿಟ್ಟು ಓದಕ್ಕೆ ಕೂತ್ಕೊಬೋದು. ಮೇಲ್ಗಡೆ ಕೆಫೆಟೇರಿಯಾ ಕೂಡ ಇದೆ, ಅದನ್ನು ತೋರಿಸ್ತೀನಿ ಆಮೇಲೆ. ಸೊ ಅಲ್ಲಿ ನೀವು ಬೇಕಾದ್ರೆ ಪಾರ್ಟಿ ಮಾಡ್ಕೋತೀರಾ, ಬರ್ಡೇ ಪಾರ್ಟಿಯನ್ನು ಫ್ರೀಯಾಗಿ ಕೊಡ್ತಾರೆ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಮನೆಯಾಗೂ ಕೂಡ ಹೇಳಿದರು. ಮತ್ತು ಈ ಕಡೆ ಕೂಡ ಕೆಲವೊಂದು ಎಕ್ಸಸರೀಸ್ಗಳು. ಸೊ VR ಕಿಟ್ ಎಲ್ಲ ಇಟ್ಟಿದ್ದಾರೆ. ಮೋಸ್ಟ್ಲಿ ಇದು ಲಾಕ್ ಆಗಿರುತ್ತೆ ಅಂತ ಅನ್ಕೋತೀನಿ. ಇಲ್ಲ ಕೂತ್ಕೊಳ್ಳೋದಕ್ಕೆಲ್ಲ ಜಾಗ ಇದೆ ನೀವು ಫ್ರೀ ಟೈಮಲ್ಲಿ. ಮತ್ತು ಈ ಕಡೆ ನಿಮಗೆ ಸರ್ವೀಸ್ ಏನಾದರೂ ಇದ್ದರೆ ಇಲ್ಲಿ ಎಕ್ಸಿಕ್ಯೂಟಿವ್ಗಳು ಇರ್ತಾರೆ, ಸೊ ಅವ್ರ ಹತ್ರ ಹೆಲ್ಪಲ್ಲಿ ತೊಗೊಬೋದು. ಮತ್ತು ಈ ಕಡೆಯಿಂದ ಕೂಡ ಸಣ್ಣ ಲೈಬ್ರರಿ ಗಮನಿಸ್ತಾ ಇದ್ದೀರಾ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿ ಮೊಬೈಲ್ ತೊಗೊಳಕ್ಕೆ ಬಂದಾಗ ನಿಮಗೆ ಅವನ ಎನ್ವಿರಾನ್ಮೆಂಟ್ ಕೂಡ ಹಂಗೆ ಚೆನ್ನಾಗಿರುತ್ತೆ. ಸೊ ಮೇಲ್ಗಡೆ ಕೆಫೆಟೇರಿಯಾ ತೋರಿಸೋಣ. ಓಕೆ, ಇದೀಗ ನಾವು ಮೇಲ್ಗಡೆ ಕೆಫೆಟೇರಿಯಾದಲ್ಲಿದ್ದೀವಿ. ಸೊ ಗಮನಿಸ್ತಾ ಇದ್ದಾರೆ, ಅಲ್ಲಿ ಕಾಫಿ ಎಲ್ಲ ಸಿಗುತ್ತೆ, ಬೇಕಾದರೆ ಬಂದಾಗ ಕುಡ್ಕೊಂಡು ಹೋಗ್ಬೋದು. ಸೊ ನಿಮಗಿಲ್ಲಿ ಆಗಲೇ ಹೇಳ್ದಂಗೆ ನೀವು ಪಾರ್ಟಿ ಮಾಡ್ತೀರಾ ಅಂತ ಅಂದರೆ ಪ್ರತಿಯೊಂದಕ್ಕೂ ಜಾಗ ಇರುವಂಥದ್ದು ಸಖತ್ತಾಗಿದೆ. ಸೊ ಪಾರ್ಟಿ ನೀವು ಮಾಡಬೇಕಾದ್ರೆ ಯಾವುದೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಫ್ರೀಯಾಗಿ ನೀವು ಕಸ್ಟಮರ್ ಆಗಿದ್ದೀರಾ ಅಂದರೆ ಫ್ರೀಯಾಗಿ ನಿಮ್ಗೆ ಇದನ್ನು ಕೊಡ್ತಾರೆ. ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಸೂಪರ್ ಆಗಿದೆ. ನೋಡ್ತಾ ಇದ್ದಾರೆ, ವಿವೋ ಫ್ಯಾನ್ ಕ್ಲಬ್ ಅಂತ ಇದೆ. ಮತ್ತು ಈ ಕಡೆ ಪ್ರೊಜೆಕ್ಟರ್ ಎಲ್ಲ ಹಾಕಿದ್ದಾರೆ. ಆಯಿತಾ, ಸೂಪರ್ ಆಗಿದೆ ಮಾತ್ರ ಸೆಟಪ್ಪು. ನನಗಂತ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ನೋಡೋಣ ಈ ಕಡೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಪಾರ್ಟಿ ಮಾಡಬೇಕಾದ್ರೆ ಬರೋಣ ಇಲ್ಲಿಗೆ. ಸೊ ನೋಡ್ಬೋದು, ತುಂಬ ಕನ್ವೀನಿಯೆಂಟ್ ಆಗಿದೆ, ಪೀಸ್ಫುಲ್ ಆಗಿದೆ ಜಾಗ. ಲೈಟಿಂಗ್ಸ್ ಕೂಡ ತುಂಬ ಸಖತ್ತಾಗಿರುವಂಥದ್ದು. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಮತ್ತು ಈ ಕಡೆ ನೋಡ್ಬೋದು, ಇಲ್ಲಿ ಹಿಂದ್ಗಡೆ ನೀವು ಡೆಕೋರೇಷನ್ ಹಾಕೋದಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಕೇಕ್ ಕಟ್ ಮಾಡೋದಕ್ಕಾಗಿರ್ಬೋದು, ಬರ್ಡೇ ಕೇಕು. ಹಿಂದ್ಗಡೆ ಡೆಕೋರೇಷನ್ಸ್ ಎಲ್ಲ ಬೇಕಾದ್ರೆ ನೀವೇ ಮಾಡ್ಕೊಬೋದು. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಆಗಿದೆ. ಓಕೆ, ಫೈನಲಿ ಗಮನಿಸ್ತಾ ಇದ್ದಾರೆ, ಇವತ್ತು ನನ್ನ ಮುಂದೆ ವಿವೋ V23 Pro 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಇದೀಗ ಇದನ್ನು ಅನ್ಬಾಕ್ಸ್ ಮಾಡುವ ಸಮಯ. ಗಮನಿಸ್ತಾ ಇದ್ದಾರೆ, ಒಂದು ಫೋನ್ನ ಬಾಕ್ಸ್ ನಿಮಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಇದು ಆಮೇಲೆ ತೋರಿಸ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇರುವಂಥದ್ದು. ಒಳ್ಳೆ ಕ್ವಾಲಿಟಿ TP ಕವರ್ ಇದಾಗಿದೆ. ಮತ್ತೊಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಹ ಇರುವಂಥದ್ದು. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ 44 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಮತ್ತೊಂದು USB Type-C ಡಾಟಾ ಕೇಬಲ್ ಕೂಡ ಇರುವಂಥದ್ದು. Type A ಇಂದ Type-C ಡಾಟಾ ಕೇಬಲ್, ಇದು ಕೂಡ ಒಂದು ಒಳ್ಳೆಯ ಕ್ವಾಲಿಟಿಯದ್ದಾಗಿರುವಂಥದ್ದು. ಮತ್ತು ಇಯರ್ಫೋನ್ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 3.5 ಹೆಡ್ಫೋನ್ ಜಾಕಿಂದು ಇಯರ್ಫೋನು ಮತ್ತು ಕನ್ವರ್ಟರ್ನ ಕೂಡ ಕೊಟ್ಟಿರುವಂಥದ್ದು. ಅಡಾಪ್ಟ್ರು Type-C ಇಂದ 3.5 ಹೆಡ್ಫೋನ್ ಜಾಕ್ ಕನ್ವರ್ಟ್ರು ಮತ್ತು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇರುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ದೀರಾ, ಹೆವಿ ಪ್ರೀಮಿಯಮ್ ಲುಕ್ಕನ್ನು ಹೊಂದಿರುವಂಥದ್ದು. ಇದರಲ್ಲೇ ಡಿಫ್ರೆಂಟ್ ಕಲರ್ ಕೂಡ ಇರುವಂಥದ್ದು, ಅಂದರೆ ಕಲರ್ ಚೇಂಜಿಂಗ್ ಬ್ಯಾಕನ್ನು ಹೊಂದಿರುವಂಥ ಫೋನ್ ಕೂಡ ಇದೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಓವರಾಲ್ ಬಿಲ್ಡ್ ಕ್ವಾಲಿಟಿ ಅಂತೂ ಫಸ್ಟ್ ಲುಕ್ಕಲ್ಲಿ ಹೆವಿ ಇಂಪ್ರೆಸಿವ್ ಆಗಿದೆ ಮತ್ತು ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು. ಓಕೆ, ಫೈನಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ಫೋನ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಸೊ ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಾನೆ, ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಗ್ಲಾಸ್ ಆಗಿರುವಂಥದ್ದು. ಗ್ಲಾಸ್ ಆಗಿದ್ರೂ ಕೂಡ ಇದು ಅಷ್ಟೊಂದು ವೆಯ್ಟ್ ಇಲ್ಲ, ಸುಮಾರು 171 ಗ್ರಾಮ್ ವೆಯ್ಟ್ ಇರುವಂಥದ್ದು. ಆಯಿತಾ, ಯೂಶಲಿ ಗ್ಲಾಸ್ನ ಹೊಂದಿರುವಂಥ ಫೋನ್ಗಳು ಹೆವಿ ವೆಯ್ಟ್ ಇರ್ತವೆ, ಬಟ್ ಇದು ಅಷ್ಟೊಂದು ವೆಯ್ಟ್ ಇಲ್ಲ ಮತ್ತು ತುಂಬ ತಿನ್ನಾಗಿ ಕೂಡ ಇರುವಂಥದ್ದು. ಕೇವಲ 7.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಆಯಿತಾ, ಲುಕ್ ವೈಸು ಅಷ್ಟೇ ಕಾಂಪ್ರಮೈಸ್ ಎಲ್ಲೂ ಮಾಡಿಲ್ಲ, ಕ್ರೇಜಿ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥದ್ದು. ಆಯಿತಾ, ಈ ಒಂದು ಫೋನ್ ಹಿಂದ್ಗಡೆ ಆಗಲಿಲ್ಲದಂಗೆ ನಿಮಗೆ ಕಲರ್ ಚೇಂಜಿಂಗ್, ನಮ್ಮ ಭಾರತದ ಮೊದಲ ಕಲರ್ ಚೇಂಜಿಂಗ್ ಗ್ಲಾಸ್ ಬ್ಯಾಕನ್ನು ಹೊಂದಿರುವಂಥ ಫೋನ್ ಇದಾಗಿರುವಂಥದ್ದು. ಆಯಿತಾ, ಲಿಟ್ರಲಿ ಬಿಸಿಲಿಗೆ ಹೋದರೆ ಒಂದು ಕಲರ್ ಕಾಣುತ್ತೆ, ಒಂದೊಂದು ಆ್ಯಂಗಲಲ್ಲಿ ಒಂದು ರೀತಿ ಒಂದೊಂದು ಕಲರ್ ಕಾಣುತ್ತೆ. ಆಯಿತಾ, ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಹಿಂದ್ಗಡೆ ಅಂತೂ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನೂ ಒಂದು ಫೋನ್ ಹಿಂದ್ಗಡೆ ಇರುವಂಥದ್ದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಡ್ಯೂಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ
ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರೋ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಫ್ರಂಟಲ್ಲಿ ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು ಆಯಿತಾ. ಫ್ರಂಟಲ್ಲಿರುವಂಥದ್ದು ಕೂಡ ಗ್ಲಾಸು, ಮುಂದ್ಗಡೆ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಫ್ರಂಟಲ್ಲಿ ನಿಮಗೆ 2 ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಆ ಟ್ರೆಂಡ್ ಮುಗಿದೋಯ್ತು ಅಂತ ಅಂದ್ಕೊಂಡು ಬಟ್ ಮತ್ತೆ ವಿವೋದವರು 2 ಕ್ಯಾಮ್ರಾನ ಫ್ರಂಟಲ್ಲಿ ಹಾಕಿರುವಂಥದ್ದು, ಒಂದು ವೈಡ್ ಆ್ಯಂಗಲ್ ಮತ್ತು ಇನ್ನೊಂದು ಮೇನ್ ಸೆನ್ಸಾರು, ಮುಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುವಂಥದ್ದು ಆಯಿತಾ. ಓವರಾಲ್ ಲುಕ್ಕು ಫ್ರಂಟಿಂದ ಕೂಡ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಆಬ್ವಿಯಸ್ಲಿ ಕರ್ವ್ ಡಿಸ್ಪ್ಲೇ ಅಂತ ಅಂದರೆ ಆಬ್ವಿಯಸ್ಲಿ ಪ್ರೀಮಿಯಮಾಗಿ ಕಾಣಲೇಬೇಕು. ಮತ್ತು ಇದರಲ್ಲಿ ಪ್ಲಾಸ್ಟಿಕ್ ಫ್ರೇಮು, USB Type C ಪೋರ್ಟ್ ಸಿಗ್ತಾ ಇದೆ ಮತ್ತು 2 ಸಿಮ್ ಸ್ಲಾಟ್ ಇರುವಂಥದ್ದು. ಹೆಡ್ಫೋನ್ ಜಾಕ್ ಸಿಗ್ತಾರೆ ನಿಮಗೆ. ಓವರಾಲ್ ಹೇಳಿದ್ನಲ್ಲ, ಬಿಲ್ಡ್ ಕ್ವಾಲಿಟಿ ಅಂತ ಹೆವಿ ಪ್ರೀಮಿಯಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ 6.56 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಸೂಪರ್ ಆಗಿದೆ ಮತ್ತು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇದಾಗಿರುವಂಥದ್ದು. HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಕ್ಲಾರಿಟಿ ನಂಗೆ ತುಂಬ ಇಂಪ್ರೆಸ್ ಮಾಡ್ತೀನಿ. ನಾವು ವೇರಿಯಂಟ್ಗಳು ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 8GB RAM ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 12GB RAM ಮತ್ತು 256GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ UFS 3.1 ಸ್ಟೋರೇಜ್ ಆಯಿತಾ. ಸೊ ತುಂಬ ಫಾಸ್ಟಾಗಿ ರೀಡ್ ರೈಟ್ ಆಗುತ್ತೆ, ಅಪ್ಲಿಕೇಶನ್ಗಳು ತುಂಬ ಫಾಸ್ಟಾಗಿ ಲೋಡ್ ಆಗುತ್ತೆ. ಸೊ ನಿಮಗೆ ಆ ಒಂದು ಸ್ಲೋ ಫೀಲ್ ಕೊಡಲ್ಲ, ಸ್ಮೂತ್ ಆಗುತ್ತೆ. ಒಂದು ರೀತಿ ಅಪ್ಲಿಕೇಶನ್ ಓಪನ್ ಆಗಬೇಕಾದ್ರೆ, ನ್ಯಾವಿಗೇಷನ್ ಮಾಡಬೇಕಾದ್ರೆ ತುಂಬ ಸ್ಮೂತ್ ಫೀಲ್ನ ಕೊಡುತ್ತೆ. ಸೊ ಸೂಪರ್ ಅಂತೀನಿ. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಒಂದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಇರುವಂಥದ್ದು. ಇಷ್ಟು ದಿನ ವಿವೋ V ಸೀರೀಸ್ ಅಂತ ಅಂದರೆ ಒಂದು ಮಿಡ್ ಎಂಡ್ ಅಥವಾ ಹೈಯರ್ ಮಿಡ್ ಎಂಡ್ ಅಂತ ಅನ್ಕೋತಾ ಇದ್ದು. ಬಟ್ ಇದೀಗ ವಿವೋ V ಸೀರೀಸ್ ಕೂಡ ಒಂದು ರೀತಿ ಫ್ಲ್ಯಾಗ್ಶಿಪ್ ಫೋನ್ ಲೆವೆಲ್ಗೆ ಬಂದಿರುವಂಥದ್ದು. ಇದರ ಡೈಮೆನ್ಸಿಟಿ 1200 ಪ್ರೊಸೆಸರ್ ಇರುವಂಥದ್ದು ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಅಂಥದ್ದು ಬೆಂಚ್ಮಾರ್ಕ್ ಚೆಕ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಈ ಒಂದು ಫೋನ್ಗೆ 6,50,000 ರೇಟಿಂಗನ್ನು ಕೊಡುತ್ತೆ ಆಯಿತಾ. ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು, ಪ್ರತಿಯೊಂದು ಅಪ್ಲಿಕೇಶನ್ನ ಸ್ಮೂತಾಗಿ ರನ್ ಮಾಡ್ಬೋದು. ಹೆವಿ ಅಂದರೆ ಹೆವಿ, ಒಂದು ರೀತಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡುತ್ತೆ ಆಯಿತಾ. ಸೊ ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಲೇಬೇಕು. ಆಬ್ವಿಯಸ್ಲಿ ವಿವೋ V ಸೀರೀಸ್ ಒಂದು ಕ್ಯಾಮರಾ ಸೆಂಟ್ರಿಕ್ ಸ್ಮಾರ್ಟ್ಫೋನ್ ಆಗಿರುವಂಥದ್ದು ಆಯಿತಾ. ಈ ಒಂದು ಫೋನಲ್ಲಿ ನಿಮಗೆ 108 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸಾರ್ ಇರುವಂಥದ್ದು. ಕ್ರೇಜಿ ವಿಷಯ. 1.9 ಅಪರ್ಚರ್. ಸೊ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಫೋಟೋ ಸ್ಯಾಂಪಲ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಸೊ ಮೇನ್ ಸೆನ್ಸರ್ ನನಗೆ ಒಂದು ರೀತಿ ಕಲರ್ಸ್ ಎಲ್ಲ ಒಂದು ರೀತಿ ಎದ್ದೆದ್ದು ಕಾಣುತ್ತೆ. ಮತ್ತು ಡೀಟೇಲ್ಸ್ದು 108 MP ಅಂತ ಅಂದರೆ ಆಬ್ವಿಯಸ್ಲಿ ಡೀಟೇಲ್ಸ್ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಸೊ ಈ ಮೇನ್ ಸೆನ್ಸರ್ ತೆಗೆಯುವಂಥ ಫೋಟೋ ನಂಗೆ ತುಂಬ ಇಂಪ್ರೆಸ್ ಮಾಡ್ತು. ಮತ್ತು ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ತುಂಬ ವೈಡ್ ಆಗಿದೆ. ಮತ್ತು ಡೀಟೇಲ್ಸ್ ಕೂಡ ನನಗೆ ಒಂದು ಲೆವೆಲಿಗೆ ಓಕೆ ಅನ್ನಿಸ್ತು. ಇದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸ್, ಇದು ಮ್ಯಾಕ್ರೋ ಶಾಟ್ ತೆಗೆಯುತ್ತೆ. ಸೊ ಅವಶ್ಯಕತೆ ಇರಲಿಲ್ಲ ನನಗೆ ಅನ್ನಿಸ್ದಂಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ 2 ಸೆನ್ಸಾರ್ ಇರುವಂಥದ್ದು. ಫ್ರಂಟಲ್ಲೂ ಕೂಡ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸಾರು. ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಹೆವಿ ಡೀಟೇಲ್ ಫೋಟೋ. ಆ ಸಂಪರ್ಸ್ನ ಕೂಡ ತೋರಿಸ್ತಿದೆ. ಇದೇ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನಾನು ಶೂಟ್ ಮಾಡಿ ತೆಗೆದಿರುವಂಥ ಫೋಟೋ. ಸೂಪರ್ ಆಗಿರುವಂಥದ್ದು. ಮತ್ತು ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್. ಇದು ಕೂಡ ಹೆವಿ ವೈಡ್ ಆಗಿ ತೆಗೆಯುತ್ತೆ. ಡೀಟೇಲ್ಸ್ ಒಂದು ಲೆವೆಲಿಗೆ ಓಕೆ ಅನ್ನಿಸ್ತು ನನಗೆ. ಆ ಸ್ಯಾಂಪಲ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ನಿಮಗೆ 4K 60 FPS ವೀಡಿಯೋ ರೆಕಾರ್ಡ್ ಮಾಡಬಲ್ಲ ಅಂತ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಕ್ರೇಜಿ ವಿಷಯ. ಮೋಸ್ಟ್ ಆಫ್ ದ ಫೋನ್ಗಳು ನಂಗೆ ಅನ್ನಿಸ್ತಂಗೆ ಈ ಪ್ರೈಸಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ 4K ನೀಡಲ್ಲ, ಬಟ್ ಇವ್ರು ಕೊಟ್ಟವ್ರೆ. ಸೊ ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಫೋನಲ್ಲಿ ಫ್ರಂಟಲ್ಲೂ ಕೂಡ ಫ್ಲ್ಯಾಶ್ ಇರುವಂಥದ್ದು. ಕ್ರೇಜಿ ವಿಷಯ. ಯೂಶ್ವಲಿ ಹೈಯರ್ ಸೆಗ್ಮೆಂಟ್ ಅಂದರೆ ಹೈಯರ್ ಎಂಡ್ ಫೋನ್ಗಳಲ್ಲಿ ಈ ರೀತಿ ಫ್ಲ್ಯಾಶ್ ಕೊಡಲ್ಲ, ಬಟ್ ಇವ್ರು ಕೊಟ್ಟಿದ್ದಾರೆ. ಸೊ ಅದು ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಸೊ ತೋರಿಸ್ತೀನಿ. ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ಸೊ ಪಟ್ ಅಂತ ಅನ್ಲಾಕ್ ಆಗಿಬಿಡುತ್ತೆ. ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಅನ್ಲಾಕ್ ಆಗಿಬಿಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 4300 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಹೌದು, 5000 ಕೊಟ್ಟರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇದು ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ ಈ ಒಂದು ಫೋನ್ನ ಬಾಕ್ಸ್ ಒಳಗೆ ನಿಮಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ಈ ಒಂದು ಫೋನ್ ನಿಮಗೆ ಕೇವಲ 30 ನಿಮಿಷದಲ್ಲಿ 63% ಚಾರ್ಜನ್ನು ಮಾಡುತ್ತೆ. ಸೊ ಒಂದು ಒಳ್ಳೆಯ ವಿಷಯ. ಕೇವಲ 30 ನಿಮಿಷಕ್ಕೆ 63% ಅಂತಂದರೆ ನೀವು ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಅಂದಿದ್ದೀರ ಅಂದರೆ ಮುಖ ತೊಳ್ಕೊಳ್ಳೋ ಟೈಮಲ್ಲಿ ನೀವು ಚಾರ್ಜ್ ಆಗಿಬಿಟ್ರೆ ಸಾಕು, ಪಟ್ ಅಂತ ಆಲ್ಮೋಸ್ಟ್ ಒಂದು 30-40% ಚಾರ್ಜ್ ಆಗಿಬಿಟ್ಟಿರುತ್ತೆ. ಸೊ ಸೂಪರ್ ಅಂತೀನಿ. ಇನ್ನು ಈ ಒಂದು ಫೋನ್ನ OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 12ನ ಬೇಸ್ ಮೇಲೆ ರನ್ ಆಗ್ತಿರುವಂಥ ಫನ್ ಟಚ್ OS 12 ಇರುವಂಥದ್ದು ಆಯಿತಾ. ಈ ಒಂದು ಫನ್ ಟಚ್ OS 12ನ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಇದು ನಿಮಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ ಆಯಿತಾ. ಸೊ ಕ್ರೇಜಿ ವಿಷಯ. ಸೊ ರೀಸೆಂಟ್ ಅಪ್ಡೇಟಲ್ಲಿ ಒಂದು ರೀತಿ ಫನ್ ಟಚ್ OS ಆಲ್ಮೋಸ್ಟ್ ಒಂದು ಲೆವೆಲ್ಲಿಗೆ ಸ್ಟಾಕ್ ಆ್ಯಂಡ್ ರೀತಿಯಲ್ಲೇ ನಮ್ಗೆ ಅನಿಸುತ್ತೆ. ಸೊ ಅದು ಇಂಪ್ರೆಸಿವ್ ಅನ್ನಿಸ್ತು ನನಗೆ.
ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಬಾಟಮ್ ಫೈರಿಂಗ್ ಮೋನೋ ಸ್ಪೀಕರ್ ಇರುವಂಥದ್ದು. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿ, ತುಂಬ ಜೋರಾಗಿ ಕೂಡ ಕೇಳುತ್ತೆ. ಮತ್ತು ಈ ಒಂದು ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು ಮತ್ತು ಬ್ಲೂಟೂತ್ 5.2 ಕೂಡ ಇರುವಂಥದ್ದು ಆಯಿತಾ. ಜೊತೆಗೆ ಈ ಒಂದು ಫೋನ್ ಕ್ಯಾರಿಯರ್ ಅಗ್ರಿಗೇಷನ್ನ ಕೂಡ ಸಪೋರ್ಟ್ ಮಾಡುತ್ತೆ. ಓವರ್ ಆಲ್ ಹೇಳ್ಬೇಕಂತ ಅಂದರೆ ಈ ಒಂದು ಫೋನ್ ಒಂದು ಪ್ರೀಮಿಯಂ ಸ್ಮಾರ್ಟ್ಫೋನ್ ಆಯಿತಾ, ಸಖತ್ತಾಗಿರುವಂಥದ್ದು. ಕ್ಯಾಮ್ರಾಗೋಸ್ಕರನೇ ಮಾಡಿರುವಂಥ ಸ್ಮಾರ್ಟ್ಫೋನ್, ಹೆವಿ ಫ್ಲ್ಯಾಗ್ಶಿಪ್ ಪ್ರೋಸರ್ನ ಕೂಡ ಹೊಂದಿರುವಂಥದ್ದು. ಓವರ್ ಆಲ್ ಹೇಳಬೇಕು ಅಂತಂದರೆ ಆಲ್ರೌಂಡರ್ ಸ್ಮಾರ್ಟ್ಫೋನ್ ಆಯಿತಾ. ಕ್ರೇಜಿ ಬಿಲ್ಡ್ ಕ್ವಾಲಿಟಿ ಜೊತೆಗೆ ಲುಕ್ ಅಂತೂ ಹೆವಿ ಬೆಂಕಿ ಇರುವಂಥದ್ದು, ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಸೊ ಈ ರೀತಿ ನೋಡೋಕೆ ಸಿಗುತ್ತೆ ನಿಮಗೆ ಒಂದು ಫೋನು. ಇನ್ನು ಈ ಒಂದು ವಿವೋ V23 ಬಂತು ಅಂತ ಅಂದರೆ ಗಮನಿಸ್ತಾ ಇದ್ದೀರಾ, ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಲಿಟ್ರಲಿ ನನಗೆ ಒಂದು ಫೋನ್ ಕೈಲಿ ಇಟ್ಕೊಳ್ಳೋದಕ್ಕೇ ಒಂದು ರೀತಿ ಖುಷಿ ಆಗ್ತಾಯಿದೆ. ಹೆವಿ ಇಂಪ್ರೆಸ್ ಆಗಿರುವಂಥದ್ದು ಬಿಲ್ಡು ಗಮನಿಸ್ತಾ ಇದ್ರೆ. ಫ್ಲ್ಯಾಟ್ ಫ್ರೇಮ್ ನಿಮಗೆ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ ಗ್ಲಾಸ್ ಬ್ಯಾಕು, ಫ್ರಂಟು ಗ್ಲಾಸು ಮತ್ತು ಮೆಟಾಲಿಕ್ ಫ್ರೇಮು. ಈ ಪ್ರೈಸ್ ರೇಂಜಲ್ಲಿ ನಂಗೆ ಅನ್ನಿಸ್ತಂಗೆ ಮೋಸ್ಟ್ ಆಫ್ ದ ಫೋನ್ಗಳು ಈ ರೀತಿ ಲುಕ್ಕನ್ನು ಕೊಡೋಲ್ಲ, ಅದು ಕೂಡ ಮೆಟಾಲಿಕ್ ಫ್ರೇಮ್ನ ಜೊತೆಗೆ. ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆವಿ ಅಂದರೆ ಹೆವಿ ಬೆಂಕಿ ಡಿಸೈನ್. ನಂಗೆ ಅನ್ನಿಸ್ತಂಗೆ ಇದಕ್ಕಿಂತ ಒಳ್ಳೆ ಡಿಸೈನ್ ಹೊಂದಿರುವಂಥ ಫೋನ್ ಈ ಪ್ರೈಸ್ ರೇಂಜಲ್ಲಿ 100% ಸಿಗೋಲ್ಲ. ಸೊ ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಸೇಮ್ ಅಮೋಲೆಡ್ ಡಿಸ್ಪ್ಲೇ, ನಿಮಗೆ 90 Hz ರಿಫ್ರೆಶ್ ರೇಟು ಮತ್ತು HDR10+ ಕೂಡ ಸಪೋರ್ಟ್ ಮಾಡುತ್ತೆ ಆಯಿತಾ. ಈ ಒಂದು ಫೋನ್ ಕೂಡ ಅಷ್ಟೊಂದು ವೆಯ್ಟ್ ಇಲ್ಲ, ಸುಮಾರು 179 ಗ್ರಾಮ್ ವೆಯ್ಟ್ ಇರುವಂಥದ್ದು. ಸ್ವಲ್ಪ ಜಾಸ್ತಿ ಅಂದರೆ ಅದು ಕಂಪೇರ್ ಮಾಡೋದು ಅದೇನು ಜಾಸ್ತಿ ಇಲ್ಲ, 171. ಇದು ಮೆಟಾಲಿಕ್ ಫ್ರೇಮ್ ಆಗಿರೋದ್ರಿಂದ ಸ್ವಲ್ಪ ಅದಕ್ಕಿಂತ ಒಂದು 8 ಗ್ರಾಮ್ ಜಾಸ್ತಿ ಇರುವಂಥದ್ದು. ಮತ್ತು ಥಿಕ್ನೆಸ್ ಕೂಡ ಸೇಮ್ 7.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಲುಕ್ ವೈಸ್ ಅಂತೂ ಬೆಂಕಿ, ಸಖತ್ ಅಂದರೆ ಸಖತ್ ಇಂಪ್ರೆಸ್ ಮಾಡಿತು ನನಗೆ. ಇನ್ನು ಈ ಒಂದು ಫೋನ್ನ ವೇರಿಯಂಟ್ ಸೇಮ್, ಇದು ಕೂಡ ನಿಮಗೆ 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ ಒಂದಿಗೆ ಬರ್ತಾ ಇರುವಂಥದ್ದು. ಮತ್ತು ಇನ್ನೊಂದು 12 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ LPDDR4X ಮತ್ತು ಸ್ಟೋರೇಜ್ ನಿಮಗೆ UFS 2.2 ಸ್ಟೋರೇಜ್ ಸಿಗ್ತಾ ಇರುವಂಥದ್ದು ಆಯಿತಾ. ಇದು ಕೂಡ ಒಂದು ಒಳ್ಳೆಯ ಸ್ಟೋರೇಜ್, ನಿಮಗೆ ತುಂಬ ಫಾಸ್ಟಾಗಿ ಇಡೋ ರೇಟಲ್ಲಿ ಆಗುತ್ತೆ. ಸೊ ಇಂಪ್ರೆಸಿವ್ ಅಂತೀನಿ. ಇನ್ನು ಈ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ, ಈ ಒಂದು ಫೋನಲ್ಲಿ ಡೈಮಂಡ್ಸಿಟಿ 920 ಪ್ರೋಸರ್ ಇರುವಂಥದ್ದು, ತುಂಬ ಪವರ್ಫುಲ್ ಆಗಿರೋಂಥ ಪ್ರೋಸರ್. ನಾನು ಯೂಶ್ವಲಿ ಅಂಥದ್ದು ಮತ್ತೆ ಚೆಕ್ ಮಾಡಿದಾಗೆಲ್ಲ ನಿಮಗೆ ಅಪ್ರಾಕ್ಸಿಮೇಟ್ಲಿ 4.5 ಲಕ್ಷ ತನಕ ರೇಟಿಂಗನ್ನು ಕೊಡುತ್ತೆ ಆಯಿತಾ. ಸೊ ಇದರಲ್ಲೂ ಕೂಡ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಡೇಟ್ ಆಡ್ಸ್ ಮಾಡೋದಕ್ಕೇನು ತೊಂದರೆನೇ ಆಗಲ್ಲ ಆಯಿತಾ. ಇದೊಂದು ರೀತಿ ಹೈಯರ್ ಲೋ ಎಂಡ್ ಪ್ರೋಸರ್ ಅನ್ಬೋದು ಆಯಿತಾ. ಅಂದರೆ ಹೈಯರ್ ಮಿಡ್ ಎಂಡ್ ಅಂತ ಅಂತಿರೋ, ಲೋಯರ್ ಹೈ ಎಂಡ್ ಅಂತಿರೋ ನಿಮಗೆ ಬಿಟ್ಟಿದ್ದು ಹೆವಿ ಪವರ್ಫುಲ್ ಆಗಿರೋಂಥ ಪ್ರೋಸರ್ ಒಟ್ಟಿಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ, ಮೇನ್ ಸೆನ್ಸರ್ 64 MP ಸೂಪರ್ ಫೋಟೋ ತೆಗೆಯುತ್ತೆ. ಮತ್ತು ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು ಮತ್ತು ಇನ್ನೊಂದು 2 MP ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಇದರಲ್ಲೂ ಕೂಡ ಫ್ರಂಟ್ ಕ್ಯಾಮ್ರಾ ನಿಮಗೆ 2 ಸಿಗ್ತಾ ಇರುವಂಥದ್ದು. ಸೇಮ್ ಕ್ಯಾಮ್ರಾ ಅದರಲ್ಲಿ ಏನಿದೆ ಪ್ರೋ ವೇರಿಯಂಟಲ್ಲಿ ಏನಿದೆ ಇದರಲ್ಲೂ ಕೂಡ ಸೇಮ್ ಕ್ಯಾಮ್ರಾ. ಮೇನ್ ಸೆನ್ಸರ್ 50 MP ಸಖತ್ತಾಗಿ ತೆಗೆಯುತ್ತೆ ಫೋಟೋನ. ಮತ್ತು ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು. ಸೊ ಅದು ಕೂಡ ತುಂಬ ಚೆನ್ನಾಗಿರುವಂಥದ್ದು ಕ್ಲಾರಿಟಿ ಮತ್ತು ತುಂಬ ವೈಡಾಗಿ ಕೂಡ ಇದೆ. ಮತ್ತು ವೀಡಿಯೋನೂ ಅಷ್ಟೇ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ನಿಮಗೆ 4K 60 FPS ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಸಾಮರ್ಥ್ಯ ಹೊಂದಿರುವಂಥದ್ದು. ಸೂಪರ್ ಅಂತೀನಿ. ಎರಡೂ ಕೂಡ ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಕ್ಯಾಮ್ರಾ ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಸೆಕ್ಯೂರಿಟಿ ಇದರಲ್ಲೂ ಅಷ್ಟೇ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಮತ್ತು ಈ ಒಂದು ಫೋನ್ನ ಬಾಕ್ಸ್ಗಳು ಕೂಡ ನಿಮಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ತುಂಬ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಇನ್ನು ಈ ಒಂದು ಫೋನ್ OS ಸೇಮ್, ಇದರಲ್ಲೂ ಕೂಡ ನಿಮಗೆ Android 12ನ ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS 12 ಇರುವಂಥದ್ದು. ಇದರಲ್ಲೂ ಕೂಡ ನಿಮಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಪರ್ಸ್ನಲಿ ನನಗಂತೂ ಈ ಒಂದು ಫೋನ್ ಸಖತ್ ಇಂಪ್ರೆಸ್ ಮಾಡ್ತು. ನಾನಂತೂ ಈ ಪ್ರೈಸ್ನಲ್ಲಿ ಫೋನ್ ತೊಗೊಬೇಕು ಅಂತಂದರೆ ಇದನ್ನೇ ಪ್ರಿಫರ್ ಮಾಡ್ತೀನಿ ಈ ಲುಕ್ಕಿಗೋಸ್ಕರ. ಮತ್ತು ಸ್ಪೆಸಿಫಿಕೇಷನ್ ಕೂಡ ಬೆಂಕಿ ಇರುವಂಥದ್ದು. ಪವರ್ಫುಲ್ ಫೋನ್, ಒಳ್ಳೆ ಕ್ಯಾಮ್ರಾ, ಒಳ್ಳೆ ಡಿಸ್ಪ್ಲೇ, ಪ್ರತಿಯೊಂದು ಚೆನ್ನಾಗಿದೆ. ಇಂಪ್ರೆಸಿವ್ ಅಂತೀನಿ. ಓಕೆ, ಇದೀಗ ವಿವೋ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಎಕ್ಸಿಕ್ಯೂಟಿವ್ ಆಗಿರುವಂಥ ಮುಬಾರಕ್ ಅವರಿದ್ದಾರೆ. ಮುಬಾರಕ್ ಅವರೇ, ಈ ಒಂದು ವಿವೋ V23 ಸೀರೀಸ್ಗೆ ಕಸ್ಟಮರ್ಗಳ ರೆಸ್ಪಾನ್ಸ್ ಯಾವ್ದಿದೆ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಲೈಕ್ ಪ್ರೀವಿಯಸ್ಲಿ ನಮ್ಮದು ಏನು ಫೋನ್ಸ್ ಇತ್ತು, ಕಂಪೇರಿಂಗ್ ಟು ದಟ್ ಲೈಕ್ ಏನೋ ಮಾಡಲ್ ಬರಲಿ, ಲೈಕ್ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಪರ್ಟಿಕ್ಯುಲರ್ಲಿ ಈ ಮಾಡಲ್ ಲಾಂಚ್ ಆಗಿರೋದ್ರಿಂದ ಲೈಕ್ ಎಕ್ಸಾಂಪಲ್ ಟೆಕ್ನಾಲಜಿ, ಇವಾಗ ಎಕ್ಸಾಂಪಲ್ ನೋಡ್ತೀರಾ ಅಂದರೆ ಲೈಕ್ ಕಲರ್ ಚೇಂಜಿಂಗ್ ಟೆಕ್ನಾಲಜಿ ಇದೆ. ಲೈಕ್ ಫ್ರಂಟಲ್ಲಿ ಕ್ಯಾಮ್ರಾ ಇರಲಿ, ಲೈಕ್ 50 MP ಪ್ಲಸ್ 8 MP ಕ್ಯಾಮ್ರಾ ಇದೆ. ಲೈಕ್ ಇವಾಗ ಇರೋದು ಪ್ರೈಸ್ ರೇಂಜ್, ಪ್ರೈಸ್ ಸೆಗ್ಮೆಂಟಲ್ಲಿ ಇದು ಅಂತೂ ಒಂದು ಬೆಸ್ಟ್ ಮಾಡಲ್. ಯಾವ ಫೀಚರ್ ಕಸ್ಟಮರ್ಗಳಿಗೆ ತುಂಬ ಫೇವ್ರೇಟ್ ಆಗ್ತದೆ? ಫೀಚರ್ ಅಂದರೆ ಸರ್ ಆಲ್ಮೋಸ್ಟ್ ಎವ್ರಿಥಿಂಗ್ ಇಲ್ಲ ಇದರಲ್ಲಿ ಇರೋದು. ಕ್ಯಾಮ್ರಾ, ಐ ಮೀನ್ ಕಲರ್ ಚೇಂಜಿಂಗ್ ಟೆಕ್ನಾಲಜಿ ಪ್ಲಸ್ ಫ್ರಂಟಲ್ಲಿ ಫ್ಲ್ಯಾಶ್ ಇದೆ, ಡ್ಯುಯಲ್ ಫ್ಲ್ಯಾಶ್. ಅದರಿಂದ ನಿಮಗೆ ನೋಡ್ತೀರಾ ಅಂದರೆ ಎಲ್ಲ ಸ್ಪೆಸಿಫಿಕೇಶನ್ ಆಲ್ಮೋಸ್ಟ್ ಅವೈಲೇಬಲ್. ಓಕೆ, ಎರಡರಲ್ಲೂ ಡ್ಯುಯಲ್ ಫ್ಲ್ಯಾಶ್ ಇದೆಯಾ? ಈ ಫೋನ್ ಎರಡರಲ್ಲೂ ಬರುತ್ತೆ ಸರ್. ಫ್ರಂಟ್ ಅಂದರೆ ಇಯರ್ ಸೆಗ್ಮೆಂಟಲ್ಲಿ ಈ ರೀತಿ ಫ್ಲ್ಯಾಶ್ ನಂಗೆ ಅನ್ನಿಸ್ದಂಗೆ ಯಾರು ಕೊಟ್ಟಿಲ್ಲ? ಇಲ್ಲ, ಮಾರ್ಕೆಟಲ್ಲಿ ಕೊಟ್ಟರು, ಬಟ್ ಈ ಥರ ಐ ಮೀನ್ ಇನೋವೇಷನ್ ಆಗಿರೋದು. ಥ್ಯಾಂಕ್ ಯು ಮುಬಾರಕ್. ವೆಲ್ಕಮ್.
ಓಕೆ, ಇದಿಷ್ಟು ಈ ಒಂದು ವಿವೋ V23 ಸೀರೀಸ್ನ ಬಗ್ಗೆ ಮತ್ತು ಈ ಒಂದು ವಿವೋ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಬಗ್ಗೆ ಆಯಿತಾ. ನೀವು ಕೂಡ ಈ ಒಂದು ಬ್ರಿಗೇಡ್ ರೋಡ್ ಕಡೆಗೆ ಬಂದ್ರಿ ಅಂತ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ನ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಕೊಬೋದು. ನಿಮಗೆ 2 ಡಿವೈಸ್ಗಳ ಬಗ್ಗೆ ಮತ್ತು ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಬಗ್ಗೆ ಏನಿಸ್ತು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.